ಅಜ್ಜಿಗೆ ಕೈ ನೋವುತ್ತೆ, ಇಲ್ಲಿ ನಾವು ಓದ್ತೀನಿ. ಏಯ್ ನಿನ್ ಯಾಕೋಬೇಕು? ಬಿಟ್ಟಿ ಕೊಟ್ಟು ತಿನ್ಕೊಬಿದ್ರು ಆಳಿರ್ಬೇಕಾದ್ರೆ ನೀನ್ ಯಾಕೆ ಓದ್ತೀಯ? ಸರಿ, ಇವತ್ತು ಸ್ಕೂಲಲ್ಲಿ ಏನ್ ಪಾಠ ಹೇಳ್ಕೊಟ್ರು? ನಡಿ ಮುಂದೆ. ಏಯ್ ನಿಧಾನಕ್ಕೊತ್ತೆ. ಅಮ್ಮ ಪಾಠ 11. ಅಲ್ಲಿ ಮುಂದೆ ನೋಡೋದು. ಅಮ್ಮ ಪಾಠ 11. ಅತ್ತೆ ಮನೆಗೆ ಮೊದಲಾಗಿ ಸೊಸೆ ಬಂದವಳು ಅತ್ತೆ ಸೇವೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಮುಕ್ತಿ ಪಡಿತಾಳೆ. ಸೊಸೆ ಅತ್ತೆ ಮಾವಂದಿರಲ್ಲಿ ಸೇವೆ ಮಾಡಿಸಿಕೊಂಡರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಡುತ್ತಾಳೆ. ಏಯ್ ಏನೋ ಮಾತಾಡ್ತಾ ಇದ್ಯಾ? ಹೋಗ ಒಳಗಡೆ. ಏಯ್ ನೀನೇ ನೋಡ್ತಾ ಇದ್ಯಾ? ಒತ್ತೆ ಕಾಲ್ನ. ಅಮ್ಮ ಅಮ್ಮ ರಘುವೀರ, ರಘುವೀರ ಅಮ್ಮ. ಬಂದ್ಯಪ್ಪ. ಅಮ್ಮ. ಈ ತಾಯಿ ನೆನಪಾಯ್ತಾ? ಹೌದಮ್ಮ. ಅಂತೂ ದೊಡ್ಡ ಮನುಷ್ಯನಾಗಿ ಬಂದಿದೆಯೇನೋ? ಹೌದಮ್ಮ. ನಿನ್ನ ಈ ರೀತಿ ನೋಡೋದಕ್ಕೆ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತೇನಪ್ಪ. ನಾನೀಗ ಚಿತ್ರ ಸಂಸ್ಥೆಯಲ್ಲಿ ದೊಡ್ಡ ನಟನಾಗಿ ಬೆಳೆದಿದ್ದೇನಮ್ಮ. ಈ ಸಂತೋಷದ ವಾರ್ತೆಯನ್ನ ನಿಮ್ಗೆ ತಿಳಿಸಿ ಅಪ್ಪನ ಹತ್ರ ನಿಮ್ಗೆ ರತ್ನ ಮಾಂಗಲ್ಯವನ್ನು ಕಟ್ಟಿಸೋಣ ಅಂತ ಓಡೋಡಿ ಬಂದೆ ಅಮ್ಮ. ಇಲ್ಲೇಮ್ಮ ಅಪ್ಪ ಕಾಣ್ತಾ ಅಲ್ವಲ್ಲ? ಅಪ್ಪ ಇನ್ನೆಲ್ಲಿ ನಿಮ್ಮಪ್ಪ? ಅಪ್ಪ ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 2 ವರ್ಷಗಳು ಕಳೆದು ಹೋದ್ವಪ್ಪ. ಏನಾಗಿತ್ತಮ್ಮ ಅಪ್ಪನಿಗೆ ಸಾಯ? ಏನು ಅಂತ ಹೇಳಪ್ಪ, ಏನು ಅಂತ ಹೇಳಿ? ತವರು ಮನೆ ಆಸರೆ ಬಯಸಿ ತುತ್ತನ್ನ ಕೇಳಿಕೊಂಡು ಬಂದ ನನ್ನ ತಂಗಿಗೆ ಒಂದು ತುತ್ತನ್ನ ಕೊಡೋಕ್ಕೂ ಶಕ್ತಿ ಇಲ್ಲದೆ ಕತ್ತೆ ಹಿಡಿದು ಮನೆಯಿಂದ ಹೊರಗೆ ಹಾಕಿದ್ರಲ್ಲ. ಆ ದೃಶ್ಯ ನೋಡಕ್ಕಾಗದೆ ನಿಮ್ಮಪ್ಪ ಆತ್ಮಹತ್ಯೆ ಅಯ್ಯೋ, ಧರ್ಮ ಚಾಂಡಾಲ ಮಕ್ಕಳ ದುರ್ವರ್ತನೆಗೆ ಬೇಸತ್ತು ನನ್ನ ತಂದೆ ತೀರಿ ಹೋದರೆ, ಅಯ್ಯೋ ಕೊನೆಗೂ ಆತ್ಮಹತ್ಯೆ ಮಾಡಿಕೊಂಡರೆ. ನಾನು ಪ್ರತಿ ತಿಂಗಳು ನಿನ್ನ ಹೆಸರಲ್ಲಿ ಮನಿ ಆರ್ಡರ್ ಮಾಡ್ತಾ ಇದ್ನಲ್ಲಮ್ಮ, ಆದ್ರೂ ಸಾಯ ಅಂತದ್ ಏನಾಗಿತ್ತಮ್ಮ ಅವ್ರಿಗೆ? ಏನಪ್ಪ ನೀನು ಪ್ರತಿ ತಿಂಗಳು ನಮಗೆ ಹಣ ಕಳಿಸ್ತಾ ಇದ್ದೀಯ? ಸಾಕು ಸುಮ್ಮನಿರು. ಯಾಕೆ ಈ ರೀತಿ ಮಾತಾಡಿ ನಮ್ಮ ಹೊಟ್ಟೆ ಉರಿಸ್ತೀಯ? ನಿಜವಾಗ್ಲೂ ನೀನು ಹಣ ಕಳಿಸಿದ್ದೆ ನಿಜವಾಗಿದ್ರೆ ಹಸುವು ಅಂತ ಬಂದ ತಂಗಿನ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ. ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ. ಸುಮ್ಮನೆ ಇಲ್ಲದ ಮಾತಾಡಿ ಯಾಕಪ್ಪ ನನ್ನ ಹೊಟ್ಟೆ ಉರಿಸ್ತೀಯ? ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯ? ಅಂದರೆ ನಾನು ಕಳಿಸಿದ ಹಣ ನಿಮಗೆ ತಲುಪಲೇ ಇಲ್ವಮ್ಮೆ ಅಮ್ಮ? ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ನಾನು ಯಾವ ಹಣನೂ ತಗೊಂಡಿಲ್ಲ, ಯಾವ ಹಣನೂ ಬಂದಿಲ್ಲಪ್ಪ, ಬಂದಿಲ್ಲ. ಹಾಗಾದರೆ ನಾನು ಕಳಿಸಿದ ಹಣ ಎಲ್ಲಿ ಹೋಯ್ತು? ಈ ರಸೀದಿ ಮೇಲೆ ಅಣ್ಣನೇ ಸಹಿ ಹಾಕಿದ್ದಾನಲ್ಲ. ಅಮ್ಮ ನೀನು ಹಾಗಾದ್ರೆ ಯಾವ ಫಾರಮ್ಗೂ ಸೈನ್ ಹಾಕ್ಲೇ ಇಲ್ವಮ್ಮ? ಇಲ್ಲಪ್ಪ, ನಾನು ಯಾವುದಕ್ಕೂ ಸೈನ್ ಮಾಡಿಲ್ಲ ಕಣೋ. ಹೌದಾ? ಹಾಗಾದ್ರೆ ನಾನು 5 ವರ್ಷಗಳಿಂದ ಕಳಿಸಿದ ಹಣ ಏನಾಯಿತು? ಈ ಕಪಟ ಕಾರಸ್ಥಾನ ಏನೆಂಬುದು ಹಿಂದೆ ಇತ್ಯರ್ಥ ಆಗಲೇಬೇಕು. ಹಲೋ ಹಲೋ, ಹೇಳಿ. ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡೋದು? ಹೌದು. ನಾನು ರಘುವೀರ್ ಮಾತಾಡ್ತಾ ಇರೋದು. ಹೇಳಿ. ಹೌದು, ದಿಲೀಪನ್ ಮನೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ನನ್ನ ತಾಯಿ ಹೆಸರಲ್ಲಿ ಪ್ರತಿ ತಿಂಗಳು ಮನಿ ಆರ್ಡರ್ ಮಾಡ್ತಾ ಇದ್ದೆ. ಅದು ಒಂದ್ಸಲ ನನ್ನ ತಾಯಿಗೆ ತಲುಪೇ ಇಲ್ವಂತೆ. ಇದೇನು ಅಂತ ನೀವು ಸ್ವಲ್ಪ ಬೇಗ ಬಂದು ಇಲ್ಲೇ ಇತ್ಯರ್ಥ ಮಾಡಿ ಸರ್. ಮನೆ ಲೊಕೇಶನ್ ಕಳಿಸಿ ಬರ್ತೀನಿ. ಇವಾಗಲೇ ಕಳಿಸಿದ್ದೀನಿ, ಬನ್ನಿ. ಓಹೋ, ರಘು ರಘು ರಘುವೀರ? ಹೌದು, ರಘುವೀರನೇ. ನನ್ನ ಮನೆಗೆ ಬಂದು ನೀನು ನನ್ನನ್ನೇ ಗುರಾಯಿಸ್ತಿಯಲ್ಲ. ನಯ ವಂಚಕ. ಯಾರಂಬುದು ಕೆಲವೇ ಹೊತ್ತಾಗ ಗೊತ್ತಾಗುತ್ತೆ. ಸುಮ್ಮನೆ ನಿಂತ್ಕೋ.
ನನ್ಗೆ ಯಾಕೋ ಇವ್ರು ನೋಡ್ತಾ ಇದ್ರೆ ಏನೋ ಸಂಚು ಮಾಡ್ದಿರೋ ಕಾಣಿಸ್ತಿದೆ. ಬನ್ನಿ ನಾವಿಲ್ಲಿಂದ ಹೊರಟೋಗೋಣ. ಅತ್ತಿಗೆ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಹುಷಾರ್, ಅಲ್ಲೇ ನಿಂತ್ಕೊಳ್ಳೆ. ಫೋನ್ನಲ್ಲಿ ಮಾತಾಡಿದ ರಘುವೀರ್ ಅಂದ್ರೆ ನೀವೇನಾ? ನೈಸ್ ಟು ಮೀಟ್ ಯು ಸರ್. ನಾನೇ ರಘುವೀರ್. ಏನು ನಿಮ್ಮ ಮನಿ ಆರ್ಡರ್ ವಿಷಯ? ಫೋನಲ್ಲೇ ಎಲ್ಲ ವಿಷಯ. ನಿಮ್ಮ ಮನಿ ಆರ್ಡರ್ ರಿಜಿಸ್ಟರ್ ನಿಮ್ಮ ಬಳಿಯಲ್ಲಿ ಏನಾದರೂ ಇದೆಯಾ? ಇವಾಗ ಒಂದೆರಡು ಇದೆ ಸರ್, ಮಿಕ್ಕಿರೋದೆಲ್ಲ ಕಳ್ಸ್ಕೊಡ್ತೀನಿ. ಇಲ್ಲಿ ರೇಣುಕಮ್ಮ ಅಂದ್ರೆ ಯಾರು? ಇವರೇ ಸರ್, ನನ್ನ ತಾಯಿ ರೇಣುಕಮ್ಮ ಅಂತ. ಹೌದಾ? ನೀವು ಈ ಮನಿ ಆರ್ಡರ್ಗೆ ಸಹಿ ಮಾಡಿ ಹಣ ತಗೊಂಡಿದ್ದೀರಮ್ಮ? ಇಲ್ಲ ಸರ್, ನಾನು ಯಾವ ಆರ್ಡರ್ಗೂ ಸಹಿ ಮಾಡಿಲ್ಲ. ಮಿಸ್ಟರ್ ದಿಲೀಪ್, ಈ ಪೇಪರ್ ಮೇಲೆ ನಿಮ್ದೇ ವಿಟ್ನೆಸ್ ಕಾಣ್ತಾ ಇದೆ. ಹಾಗಾದ್ರೆ ಈ ಸಹಿ ನಿಮ್ದೇ ಇರ್ಬೇಕೇನೋ? ಹೌದು ಸರ್, ಇದು ನಿಸ್ಸಂಶಯವಾಗಿ ಅದು ನನ್ನ ತಾಯಿ ಸೈನೇ ಸರ್. ಅದು ಹಾಗಾದರೆ ನಿಮ್ಮ ತಾಯಿನೇ ಸಹಿ ಮಾಡಿ ಹಣ ತಗೊಂಡಿದ್ದೀರಾ? ಹೌದು ಸರ್, ಅವರನ್ನೇ ತಗೊಂಡಿರೋದು. ಖಂಡಿತವಾಗ್ಲೂ ನಾನು ಯಾವ ಸರ್ ಇದು ಇದೇನು ಏನ್ಬಿಡು, ವಿಚಾರಣೆ ಆಗ್ಲೇಬೇಕಿದು. ನನ್ನ ತಾಯಿ ತಗೊಂಡಿಲ್ಲ ಹಣನ. ಮಿಸ್ಟರ್ ರಘುವೀರ್, ನೀವಿನ್ನು ಸುಮ್ಮನೆ ಇರಿ. ರೇಣುಕಮ್ಮ, ಈ ಕಾಗದದ ಮೇಲೆ ಒಂದು ಸಹಿ ಮಾಡಿ. ಈ ಸಹಿ ತುಂಬಾ ವ್ಯತ್ಯಾಸವಾಗಿ ಕಾಣುತ್ತಿದೆ. ಮಿಸ್ಟರ್ ದಿಲೀಪ್, ಈ ಸಹಿ ನಿಮ್ಮ ತಾಯಿಯವರದಲ್ಲ. ಈ ಕೋಟ ಸಹಿ ಯಾರ್ದು ಅಂತ ನಿಜ ಒಪ್ಕೊಳ್ಳಿ, ಇಲ್ಲಾಂದ್ರೆ ಸ್ಟೇಷನ್ಗೆ ಹಾಕ ಒದಿತೀನಿ. ನಿಜ ಸರ್, ಈಗ ನಿಜ ಸರ್, ಅದು ನಿಂತಿದೆ ಸೈನ್ ಸರ್. ಅದು ಇಲ್ಲ 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 ಸರ್, ಹೌದು ಸರ್, ಅದು ನನ್ನ ನಿಂತಿದೆ ಸರ್, ಅದು ಸೈನು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೇನ್ರಿ ಬರ್ಬಾರ್ದು ಬಂದಿರೋದು? ನೀವೇ ಸೈನ್ ಮಾಡಿ ನನ್ ಮೇಲೆ ಹೇಳ್ತಿದ್ದೀರಲ್ಲ. ಛಾಯಾ, ಬಾಯಿ ಮುಚ್ಕೊಂಡಿರ್ತೀಯ? ಈಗ ತಿಳಿದಂತಾಯ್ತು ನಿನ್ನ ಸಕಲ ಸದ್ಗುಣ. ನನ್ನ ಸೆರೆಮನೆ ಕಳ್ಸಕ್ಕೂ ಏಸೋ ಹೆಣ್ಣಲ್ಲ ನೀನು. ಮಿಸ್ಟರ್ ದಿಲೀಪ್, ನೀವಿನ್ನು ಮಾತಾಡೋದನ್ನ ನಿಲ್ಸಿ. ಅಮ್ಮ ಛಾಯಾ, ಈ ಕಾಗದದ ಮೇಲೆ ಒಂದು ಸಹಿ ಹಾಕಮ್ಮ. ಸೈನ್ ಮಾಡ್ಲೇಬೇಕಾ ಸರ್? ಮಾಡ್ಲೇಬೇಕು, ಖಂಡಿತವಾಗೂ ಮಾಡ್ಬೇಕು. ಅದು ಹಾಗಲ್ಲ. ಮಾಡ್ಲೇಬೇಕು ನೀವು. ಅಲ್ಲ ಮಾಡ್ತೀಯೋ ಇಲ್ವೋ? ಸರ್, ಇನ್ನೊಂದ್ಸಲ ಯೋಚನೆ ಮಾಡಿ. ಇಲ್ಲ ಇಲ್ಲ, ಹಾಕ್ಲೇಬೇಕಮ್ಮ ನೀವು. ಮತ್ತೆ ನೋಡಿ ಯೋಚನೆ ಮಾಡಿ. ಇಲ್ಲ ಹಾಕಿ. ಈ ಸಹಿ ತುಂಬಾ ಹೋಲಿಕೆಯಾಗಿ ಕಾಣ್ತಾ ಇದೆ. ಮಿಸ್ಟರ್ ದಿಲೀಪ್, ನಿಮ್ಮಂತ ಸುಶಿಕ್ಷಿತರು ಇಂಥ ಎಸಿಗೆ ಕೆಲಸ ಮಾಡಬಾರ್ದಾಗಿತ್ತು. ಏನೋ ನಮ್ಮ ಪರಿಚಯದವರು ಅಂತ ಕೈಗೆ ಬೇಳೆ ಹಾಕ್ದೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ, ನಿಮ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಯಾರಾದ್ರೂ ಜಾಮೀನು ಕೊಟ್ರೆ ನಿಮ್ಮೊಬ್ಬರನ್ನ ಮಾತ್ರ ಬಿಟ್ಟು ಕಳಿಸ್ತೀನಿ. ಅಯ್ಯೋ, ಇನ್ನು ಈ ಕಣ್ಣಿಂದ, ಇನ್ನು ಈ ಹಾಳಾದ ಕಣ್ಣಿಂದ ಏನೇನ್ ನೋಡ್ಬೇಕಪ್ಪ, ಏನೇನ್ ನೋಡ್ಬೇಕು? ರಘುವೀರ, ಸಾಕಪ್ಪ, ಇದನ್ನೆಲ್ಲ ಎಲ್ಲಿಗೆ ಮುಗಿಸ್ಬಿಡು. ಇದನ್ನೆಲ್ಲ ನಾನು ನೋಡಕ್ ಆಗ್ತಿಲ್ಲ ಕಣಪ್ಪ, ನೋಡಕ್ ಆಗ್ತಿಲ್ಲ. ಅಮ್ಮ, ಅಪರಾಧ ಮಾಡೋದವ್ರು ಬಿಡಿಸ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳದ, ನೀನು ಸುಮ್ಮನಿದ್ ಬಿಡಮ್ಮ. ಸರ್, ಈ ನೀಚ ಒಂದ್ ವೇಳೆ ನಾಳೆ ಜಾಮೀನ್ ಮೇಲೆ ಬಿಡುಗಡೆ ಆದ್ರು ನಾನು ಅವನ ಮಾತು ಕೂಡ ಆಡ್ಸಲ್ಲ. ಈ ಮನೇಲಿ ಎರಡು ಭಾಗ ಆಗ್ಲಿ, ಅವನ ಭಾಗದಲ್ಲಿ ಅವನಿರ್ಲಿ, ನನ್ನ ಭಾಗದಲ್ಲಿ ನಾನು ಇರ್ತೀನಿ. ನೀನು ಸುಮ್ಮನಿದ್ ಬಿಡಮ್ಮ. ಸರ್, ನಿಮ್ ಕೆಲಸ ನೀವೇನ್ ಮಾಡ್ಬೋದು ಸರ್. ಓಕೆ, ಆಲ್ ರೈಟ್. ಪಿಸಿ ಇಬ್ರು ಹೇಳ್ಕೊಂಬನ್ರಿ. ರಘು, ಶಕೀಲ ಬಂದಿದ್ದಾಳೆ ಒಳಗಡೆ. ಇದರ ಅಮ್ಮ, ಏನಪ್ಪ? ಶಕೀಲ ಬಂದಿದ್ದಾರೆ, ನೀನ್ ಕರೀಲಿ ಅಂತ ಕಾಯ್ತಾ ಇದ್ದಾಳಮ್ಮ. ಏನು, ನನ್ನ ಮಗಳು ಬಂದಿದ್ದಾಳ? ಹೌದಮ್ಮ. ಶಕೀಲ, ಅಮ್ಮ ಶಕೀಲ. ಶಕೀಲ ಹೋಗಾಯ್ತು.
ನಾನು ಹೋಗೋಣ ಕರ್ಕೊಂಡು ಬರ್ತೀನಪ್ಪ, ನೀನ್ ಇಲ್ಲೇ ಇರು. ಮಾತಾಡ. ಅಪ್ಪ ಅಪ್ಪ ನಂಗೆ ತುಂಬಾ ಹೊಟ್ಟೆ ಹಸಿತೈತೆ, ಒಂದ್ ಸ್ವಲ್ಪ ಊಟ ಬಾಬು, ನಿನ್ನೆ ಸಂಜೆಯಿಂದಲೂ ನೀನು ಊಟನೂ ಮಾಡಿಲ್ಲ, ಬೆಳಗ್ಗೆಯಿಂದನೂ ಕಾಫಿನೂ ಕೂಡ ಕುಡ್ದಿಲ್ಲ. ನಿನಗೆ ಊಟನ ನಾನು ಹಾಕ್ಲೇಬೇಕಪ್ಪ. ಮನೆಯಲ್ಲಿದ್ದು ಆ ಪದಾರ್ಥಗಳೆಲ್ಲ ಆ ಕಳ್ಳರು ಹೊತ್ಕೊಂಡು ಹೋಗ್ಬಿಟ್ರು. ಇಂಥ ಸಮಯದಲ್ಲಿ ನನ್ನ ನೌಕರಿನೂ ಹೋಯ್ತು. ಮನೆ ಮೇಲೆ ಅಡಿಗೆ ಮಾಡಲು ಒಂದು ಹಿಡಿ ಅಕ್ಕಿ ಕೂಡ ಇಲ್ಲ. ಇಂಥ ಸಮಯದಲ್ಲಿ ಆ ದೇವರು ನನ್ಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟ? ದೇವರೇ, ಅಪ್ಪ ಅಪ್ಪ ಅಮ್ಮ ಮನೇಲಿದ್ದಾಗ ಬೇಡ ಬೇಡ ಅಂದ್ರುವೆ ತುಪ್ಪನೇ ಉಣ್ತೀರಪ್ಪ. ಈಗ ತಿಂಗಳನ್ನ ಕೊಡಪ್ಪ. ಈಗ ಹೌದು ರಘು, ನಿನಗೇನೋ ಮನೆಯಲ್ಲಿ ಅನ್ನವಿಲ್ಲ, ಸ್ವಲ್ಪ ಹೊತ್ತು ತಾಳು, ಎಲ್ಲಿ ಯಾವ್ದಾರು ಅಕ್ಕಿ ಇಸ್ಕೊಂಡು ಬಂದು ಅನ್ನ ಮಾಡಿ ಊಟ ಮಾಡಿಸ್ತಿದ್ದ. ಆಗಲ್ಲಪ್ಪ, ನಂಗೆ ತುಂಬಾ ಹೊಟ್ಟೆ ಆಗಲ್ಲ. ರಘು, ನೀನು ಈ ರೀತಿ ನೀನು ಹಠ ಮಾಡಿದ್ರೆ ನಾನು ಎಲ್ಲಿಂದಪ್ಪ ತರ್ಲಿ? ಅದಕ್ಕಪ್ಪ ಅಜ್ಜಿ ಮನೇಲಿ ಎಲ್ಲ ಊಟ ಮಾಡ್ತಿರಲ್ಲ, ಅಲ್ಲೊಂದು ಸ್ವಲ್ಪ ಹೋಗಿಸಪ್ಪ. ನಿನ್ನ ಅಜ್ಜಿ ಮನೆಯಲ್ಲೇನೋ ಅನ್ನ ಇದೆ ಕಣ, ಅದು ನಮ್ಮ ಬಾಯಿಗೆ ಬರಲಾರದು. ನಿನ್ನ ಅಜ್ಜಿ ನಮ್ಗೆ ಅನ್ನ ಕೊಡಲ್ಲಪ್ಪ. ಹುಚ್ಚ, ನೀನು ತಿಳಿದುಕೊಂಡಂತ ಇಲ್ಲ ಅವಳ ಹೃದಯ. ಇನಿಮಿಯತೆಯನ್ನು ನೀನು ಹೋಗಿ ಕೇಳಿದರೆ ಮಗುವಿಗೆ ಯಾಕೆ ನಿನಗೂ ತಟ್ಟೆ ತುಂಬ ಅನ್ನ ನೀಡುತ್ತಾಳೆ. ಬೇಗ ಹೋಗಿ ನಿನ್ನ ಮಗುವಿನ ಪ್ರಾಣ ಉಳಿಸುವುದಕ್ಕಾಗಿ ನಿನ್ನ ದುರಭಿಮಾನವನ್ನು ಬಿಟ್ಟು ಹೋಗಿ ನಿನ್ನ ತಾಯಲ್ಲಿ ಅನ್ನ ಬೇಡು. ಬಂದಿಲ್ವಲ್ಲ ಅವರು? ಬಾರಪ್ಪ, ನಿಮ್ಮ ಅಜ್ಜಿ ಮನೆಯಲ್ಲಿ ಹೋಗಿ ಅನ್ನ ಇಸ್ಕೊಂಡು ಬರ್ತೀನಿ. ಒಂದು 5 ನಿಮಿಷ ತಾಳಪ್ಪ. ಮಗು ರಾತ್ರಿಯಿಂದಲೂ ಊಟ ಮಾಡಿಲ್ಲಮ್ಮ, ಹಸು ಹಸು ಅಂತ ಅಳ್ತಾ ಇದ್ದೀನಮ್ಮ. ಒಂದಿಡಿ ಅನ್ನ ಇದ್ರು ಕೊಡಮ್ಮ. ಅಯ್ಯೋ ದೇವ್ರೆ, ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ಅಮ್ಮ, ನಿನ್ನ ಕಾಲ್ನಾರ ಇಡ್ಕತ್ತೀನಿ ಅಮ್ಮ, ಒಂದಿಡಿ ಅನ್ನ ಕೊಡಮ್ಮ. ಬೇಡ, ಇಲ್ಲೇ ನನಗೆ ಊಟ ತಂದು. ಅಮ್ಮ, ತಗೋಪ್ಪ ಮೊದಲು ಮಗು. ಅಮ್ಮ, ಒಂದು ಕಾಲದಲ್ಲಿ ಇದೇ ಅನ್ನಕ್ಕಾಗಿ ನಿಮ್ಮ ಕೂಲಿ ಹಾರಿನಂತೆ ಕೆಲಸಕ್ಕೆಲ್ಲ ಕಳಿಸ್ತೇ ಅಮ್ಮ. ಇಂಥ ಸಮಯದಲ್ಲಿ ನೀನು ಒಂದು ತಟ್ಟೆ ತುಂಬಾ ಅನ್ನ ಕೊಟ್ಟೆಲ್ಲಮ್ಮ. ನಿಜಕ್ಕೂ ನೀನು ಅನ್ನಪೂರ್ಣೇಶ್ವರಿ ಅಮ್ಮ, ಅನ್ನಪೂರ್ಣೇಶ್ವರಿ. ಹಾಗೆಲ್ಲ ಅನ್ಬೇಡ, ಅದೆಲ್ಲ ಒಂದು ಕಿಟ್ಗಳಿಗೆ. ಮೊದಲು ಮಗು ಕೊಡು ತಾಯಿ, ಕೊಡು. ಈ ಅನ್ನವನ್ನು ಆದ್ರೂ ಉಂಡು. ಅಮ್ಮ, ಬೇಡ ಬೇಡ, ಅವನಿಗೆ ನನ್ನ ದುಡಿಮೆ ಅನ್ನ ಇದು. ರಘು, ಏನ್ ಮಾತಾಡ್ತಿದ್ಯೋ ನೀನು? ಅವನಷ್ಟೇ ಆದ್ರೂ ನಿನ್ನ ಮಗುವಿಗೆ ಕೇವಲ 1 ದಿನ ಉಪವಾಸ ಇದ್ದಿದ್ದಕ್ಕೆ ನಿನಗೆ ಸಂಕಟ ಆಗ್ತಿದೆಯಲ್ಲಣ್ಣ. 3 ದಿನ ಉಪವಾಸ ಇದ್ದ ನನ್ನ ತಂಗಿ ಹಸು ಅಂತ ಬಂದಾಗ ಒದ್ದು ಕಳಿಸ್ತಲ್ಲಣ್ಣ, ಆಗ ಎಷ್ಟು ಸಂಕಟ ಆಗಿರ್ಬೋದಲ್ಲಣ್ಣ ಅವಳು ಎತ್ತ ಮನೆಗೆ. ಕಲಿತವನಾದ ನೀನು ಈ ರೀತಿ ನಡ್ಕೊಂಡಲ್ಲ ಅಣ್ಣ, ಅವಾಗ ನಿನಗೆ ಸ್ವಲ್ಪನೂ ನೋವಾಗ್ಲಿಲ್ವಣ್ಣ? ಹೋಗಲಿಂದ, ನಿನಗಿಲ್ಲಿ ಊಟ ಸಿಗಲ್ಲ ನಿನಗೆ. ರಘು, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಅವನೆಷ್ಟೇ ಆದ್ರೂ ನಿಮ್ಮಣ್ಣ ಏನೋ ಆದದ್ದಾಗೋಯ್ತು, ಅದನ್ನೆಲ್ಲ ಮರ್ತು ಪಾಪ ಮಗು ಹಸುವಿನಿಂದ ಬರ್ತಾ ಇದೆ ಕಣು. ದಯವಿಟ್ಟು ಊಟ ಮಾಡೋದಕ್ಕೆ ಅವಕಾಶ ಮಾಡ್ಕೊಡು, ಇಲ್ಲ ಅಂದ್ರೆ ಈ ಮನೇಲಿ ನಾನು ಒಂದು ಕ್ಷಣ ಕೂಡ ಅಮ್ಮ, ನೀನು ನನ್ನ ಪ್ರಾಣ ತೆಗೆದ್ರು ಸರಿ ಅಮ್ಮ, ನಾನು ಈ ವಿಚಾರದಲ್ಲಿ ಯಾರ ಮಾತು ಕೇಳಲ್ಲ. ನೀನು ಸುಮ್ಮನಿದ್ ಬಿಡಮ್ಮ. ಅಮ್ಮ, ಅವನ ಮಾತು ನಿಜವಮ್ಮ. ನ್ಯಾಯವಾಗಿ ಕ್ಷಮೆ ಕೇಳದ್ದು ಅದು ನನ್ನ ಧರ್ಮ ಅಮ್ಮ. ಅವನನ್ನ ರಘುವೀರ, ನನ್ನನ್ನು ಕ್ಷಮಿಸಿಬಿಡ ರಘುವೀರ, ನನ್ನನ್ನು ಕ್ಷಮಿಸಿಬಿಡು. ನನ್ನ ಹೆಂಡತಿ ಮಾತನ್ನು ಕೇಳಿ ನಿನ್ನ ಕೂಲಿ ಹಾರಿನಂತೆ ನುಡಿಸ್ಕೊಂಡೆ. ತಂಗಿಯ ಮನಸ್ಸನ್ನು ನೋಯಿಸಿದೆ.
ನನ್ನ ತಂದೆಯ ಪ್ರಾಣವನ್ನು ಬಲಿ ತೆಗೆದುಕೊಂಡೆ. ನಾ ಮಾಡಿದ ಅಪರಾಧ ಒಂದ ಎರಡ? ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಈ ಜಗತ್ತಿನಲ್ಲಿ ನಾನು ಬದುಕಲಾರೆ. ರಘು, ಈ ಮಗು ನಿನ್ನದು ರಘು. ನನ್ನ ಮೇಲಿರೋ ಸೇಡನ್ನು ಈ ಮಗುವಿನ ಮೇಲೆ ತೀರ್ಸ್ಕೊಬೇಡ ಕಣ. ನಾನು ಯೋಗ ಯಾತ್ರೆಯನ್ನ ಮುಗಿಸುತ್ತೇನೆ ಕಣ. ಅಣ್ಣ, ನನ್ನ ಕಟುನುಡಿಗೆ ಬೇಸತ್ತು ನೀನೇನಾದ್ರು ಆತ್ಮಹತ್ಯೆ ನಿರ್ಧಾರ ಮಾಡ್ಕೊಂಡು ನನ್ನ ಆಣೆ ಅಣ್ಣ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡೋಣ ನನ್ನನ್ನ. ಬಾಬು, ನಿನಗೆ ಹಸುವಾಗಿದೆ ಅಲ್ವಪ್ಪ? ಅದು ಚಿಕ್ಕಪ್ಪ, ನಂಗೆ ತುಂಬಾ ಹೊಟ್ಟೆ ಹಸುವಾಗೈತೆ. ಬಾ ಮಗು, ನಾನೇ ಊಟ ಮಾಡಿಸ್ತೀನಿ ನಿನಗೆ ಇವತ್ತು. ರಘು, ನೀನು ನಿಜವಾಗ್ಲೂ ನನ್ನ ಬಂಧು ರತ್ನಾಕಣ. ತಂಗಿ ಶಕಿಲ, ನನ್ನನ್ನು ಕ್ಷಮಿಸಮ್ಮ. ಹೋಗ್ಲಿ ಬಿಡೋಣ, ಇದೆಲ್ಲ ವಿಧಿ ಆಟ. ನೀನೇನ್ ತಾನೇ ಮಾಡ್ತೀಯ? ಇನ್ಮೇಲೆ ಆದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದು ಸರಿನಾ? ರಘುವೀರ, ನೋಡಪ್ಪ, ಈ ಸಮಯದಲ್ಲಿ ನಿಮ್ಮ ಅತ್ತಿಗೆನೂ ಈ ಮನೇಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ದಯವಿಟ್ಟು ಮಿತ್ರ ದಿಲೀಪ, ಯಾರ ನೀನು? ಸಿಟ್ಟಾಗ್ಬೇಡ ದಿಲೀಪ, ನನ್ನ ತಪ್ಪನೇರು ನನಗೆ ಇವಾಗ ಅರಿವಾಗಿದೆ. ಸರಾಯಿ ಕುಡಿಯೋದಿಲ್ಲ ಅಂತ ಹಣೆ ಮಾಡಿದ್ದೀನಿ. ಇವಾಗ ತಾನೇ ಜೈಲಿಂದ ಬರ್ತಾ ಇದ್ದೀನಿ. ನಾನು ಹೆಂಡ್ತಿ ನನ್ನ ಜೊತೆ ಕಳಿಸ್ಕೊಡು. ಏನಂದ್ರೆ ಆ ದೇವ್ರು ಈಗಲಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಲ್ಲ, ಅಂತೂ ನೀವು ಕುಡಿಯೋದ್ ಬಿಟ್ಟಲ್ಲ, ನನಗಷ್ಟೇ ಸಾಕು. ನೋಡಪ್ಪ, ಈಗೆಲ್ಲ ಸರಿ ಹೋದ್ಮೇಲೆ ನಿಮ್ಮ ಅತ್ತಿಗೆ ಒಬ್ಳು ಈ ಮನೇಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೋಗಪ್ಪ. ಅಮ್ಮ, ಇನ್ಮೇಲೆ ಅವ್ರ ಸುದ್ದಿನ ಎತ್ಬೇಡಮ್ಮ. ಇಷ್ಟೆಲ್ಲ ಹಣವತ್ತಕ್ಕೆ ಕಾರಣ ಅವಳೇನಮ್ಮ. ನೋಡಪ್ಪ, ಹಾಗೆಲ್ಲ ಮಾತಾಡಬಾರ್ದು. ನನ್ನ ಸೊಸೆಲಿ ಈ ಮನೇಲಿ ಇರಲ್ಲ ಅಂದ್ರೆ ನಾವು ಕೂಡ ಈ ಮನೇಲಿ ಇರಲ್ಲ. ದಯವಿಟ್ಟು ಅವಳನ್ನ ಕರ್ಕೊಂಬಾರಪ್ಪ. ಅಮ್ಮ, ಯಾಕಮ್ಮ ಒಮ್ಮೆಲೆ ಈ ರೀತಿ ನಿರ್ಧಾರಕ್ಕೆ ಬರ್ತಾ ಇದೀಯಾ? ನಿನ್ ಮನಸ್ಸು ಅರ್ತ್ಕೊಂಡು ನಾನು ನಿನ್ನೆನೆ ಅತ್ತಿಗೆಗೆ ಜಾಮೀನ್ ವ್ಯವಸ್ಥೆ ಮಾಡಿದ್ದೇನಮ್ಮ. ನಿಜ ಏನಪ್ಪ? ಹೌದಮ್ಮ. ಎಲ್ಲಿದ್ದಾಳಪ್ಪ ನಿಮ್ಮ ಅತ್ತಿಗೆ? ಇಲ್ಲೇ ಬರ್ತಾ ಇದಾರೆ ನೋಡಮ್ಮ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನನ್ನ ಮುಟ್ಬೇಡ ಕಣೆ ನೀನು. ಏನೇ ಕ್ಷಮೆ ಕೇಳಬೇಕಾದ್ರೂ ಮೊದಲು ನಿನ್ ಮೈದನ ಹತ್ರ ಕೇಳು, ಆಮೇಲೆ ನಮ್ಮ ಅಮ್ಮನ ಹತ್ರ ಕೇಳು. ಅತ್ತೆ, ದಯವಿಟ್ಟು ನನ್ನ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಮ್ಮ, ಈಗಲಾದ್ರೂ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ರಘುವೀರ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಬೇಡಿ ಅತ್ತಿಗೆ, ನೀವು ನನ್ನ ತಾಯಿ ಸಮಾನಳಮ್ಮ. ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದಮ್ಮ. ನಿಮಗೆ ನಿಜವಾಗ್ಲೂ ನಿಮ್ಮ ತಪ್ಪಿನ ಅರಿವಾಗಿದ್ರೆ ನಾನು ನಿರಪರಾಧಿ ಅಂತ ಅವ್ರೆಲ್ರಿಗೂ ತಿಳಿಸಿ ಹೇಳ್ಬಿಡಮ್ಮ, ಸಾಕು. ಹೌದಪ್ಪ, ನಿಜ ಹೇಳಬೇಕು ಅಂದ್ರೆ ನೀನು ನಿಜವಾಗ್ಲೂ ನಿರಪರಾಧಿನೇ. ಹೇಳ್ದಮ್ಮ, ನಾನು ನಿಜವಾಗ್ಲೂ ನಿರಪರಾಧಿಯಮ್ಮ. ನಾನು ನಿರಪರಾಧಿಯಮ್ಮ. ನಿಜ, ನೀನ್ ನಿರಪರಾಧಿ ಕಣರು. ಅಪ್ಪ ಬಂದ್ರು ಅಮ್ಮ. ಏನಂದ್ರೆ ಹೋಗಿ ತಪ್ಪಾಯ್ತು. ಕನಸಲ್ಲ ರೇಣುಕಾ, ನಿಜವಾಗಿಯೂ ಬಂದಿದ್ದೇನೆ. ಸಾಯಬೇಕಂತ ಒಳಗೆ ಹಾರಿದೆ, ಅಲ್ಲೂ ನನ್ನ ಪ್ರಾಣ ಹೋಗಲಿಲ್ಲ. ರಮಾರಂದರು ಅವರ ಆಶ್ರಮದಲ್ಲಿ ಉಳಿಸಿಕೊಂಡಿದ್ದರು. ಅವರು ನನ್ನನ್ನು ಕಾಪಾಡಿದರು. ಈಗ ಅವರ ಅಪ್ಪಣೆ ಮೇರೆಗೆ ನಾನು ಬಂದಿದ್ದೇನೆ. ಅಪ್ಪ, ನಿನ್ನ ಆಜ್ಞೆಯಂತೆ ನಾನು ಚಿತ್ರಸಂಸ್ಥೆಯಲ್ಲಿ ದೊಡ್ಡ ನಟನಾಗಿ ಬೆಳೆದಿದ್ದೇನಪ್ಪ. ಅಮ್ಮನಿಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯ ಮಾಡ್ಕೊಂಡು ಬಂದಿದ್ದೇನಪ್ಪ. ನಿಮ್ ಕೈಯಾರ ಅಮ್ಮನಿಗೆ ಕಟ್ಟಿ ನಮ್ನೆಲ್ಲ ಖುಷಿ ಪಡಿಸಪ್ಪ. ಮುತ್ತಂದ ಮಗನು ಇವನು ಮಾಡಿಸಿ ತಂದ ರತ್ನ ಮಾಂಗಲ್ಯ
ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ आनंद सागर। वीडियोस बनाने हैं फिल्मोरा है ना।